ನಮಸ್ತೆ ಪೋಷಕರೇ. ಮೊದಲನೇದಾಗಿ ಮನೋವೈದ್ಯರಾದಂತಹ ಡಾಕ್ಟರ್ ಶ್ರೀಧರ್ ಅವರಿಗೆ ನಾನು ಒಂದು ನಮಸ್ತೆಯನ್ನು ಸಲ್ಲಿಸ್ತಾ, ಹೃತ್ಪೂರ್ವಕ ವಂದನೆಗಳನ್ನು ಅವರಿಗೆ ಈ ಬುಕ್ಸಿಗೋಸ್ಕರ ಅವ್ರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ನಿಮಗೂ ಕೂಡ ಪೋಷಕರೇ, ಯಾರ್ಯಾರು ಈ ವಿಡಿಯೋನ ಕೇಳ್ತಾ ಇದ್ದೀರಾ ಅವರಿಗೂ ಕೂಡ ವಂದನೆಗಳು. ಇಲ್ಲಿ ಮಕ್ಕಳು ಮತ್ತು ನಮಗೆ ಯಾವ ರೀತಿ ಭಾವನೆ, ಬಾಂಧವ್ಯ, ಒಂದು ಪ್ರೀತಿ, ವಿಶ್ವಾಸ, ಸಪೋರ್ಟ್ ಎಲ್ಲ ಹೆಂಗಿರಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಇದರಲ್ಲಿ ಇದೇ ಒಂದು ಟಾಪಿಕ್ನ ವೈದ್ಯರು ಹೇಳಿದರೆ, ಮಗು ಮತ್ತು ಕೌಟುಂಬಿಕ ವಾತಾವರಣ. ಈಗ ನೋಡಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಒಂದು ಗಾದೆನೇ ಇದೆ. ಮಕ್ಕಳ ಒಂದು ಬೆಳವಣಿಗೆಗೆ ಕೌಟುಂಬಿಕ ವಾತಾವರಣ ಎಷ್ಟು ಮಾರಕ ಮತ್ತು ಎಷ್ಟು ಪೂರಕ ಅನ್ನೋದನ್ನು ಇಲ್ಲಿ ಮನೋವಿಜ್ಞಾನಿಗಳು ತುಂಬ ಆಳವಾದ ಅಧ್ಯಯನ ನಡೆಸ್ತಾನೇ ಇದ್ದಾರೆ, ಇನ್ನೂ ಕೂಡ ನಡೆಸ್ತಾನೇ ಇದ್ದಾರೆ. ನಾವು ಮಕ್ಕಳ ಜೊತೆ ಯಾವ ರೀತಿ ಇರಬೇಕು, ವರ್ತನೆ ಹೆಂಗಿರಬೇಕು, ಯಾವ ರೀತಿ ಬೆರಿಬೇಕು, ಮಕ್ಕಳು ಯಾವ ರೀತಿ ತಮ್ಮಲ್ಲಿ ಮಾತಾಡ್ಕೊಳ್ತಾರೆ, ಇದರಿಂದ ಅವ್ರ ಬೆಳವಣಿಗೆ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ನಾವು ಮೊದಲು ಮಕ್ಕಳಿಗೆ ಟೈಮ್ ಕೊಡಬೇಕು. ಮಕ್ಕಳಿಗೆ ಟೈಮ್ ಕೊಟ್ಟಾಗ ಅವರವರೇ ಮಾತಾಡ್ಕೊಳ್ತಾರಲ್ಲ, ಅದು ಕಡಿಮೆ ಆಗುತ್ತೆ. ಯಾರೋ ನನ್ನ ಜೊತೆಗೆ ಮಾತಾಡೋಕ್ಕಿದ್ದಾರೆ ಅಂದಾಗ ಅವ್ರು ಯಾಕೆ ಇನ್ನೊಬ್ಬರ ಜೊತೆ ಅವರೇ ಮಾತಾಡ್ಕೊಳ್ತಾರೆ. ಈಗ ದೊಡ್ಡವರೇ ನೋಡಿ, ಒಬ್ಬ ತುಂಬ ಸ್ಟ್ರೆಸ್ಸಲ್ಲಿದ್ದವನು ವ್ಯಕ್ತಿ, ಅವನಿಗೆ ಯಾರೋ ಒಬ್ಬ ಫ್ರೆಂಡ್ಸೇ ಇಲ್ಲ ಅಂದಾಗ ಅವನೇನು ಮಾಡ್ಕೊತಾನೆ, ತನ್ನೊಳಗಡೆನೇ ತಾನು ಯಾವತ್ತೂ ಮಾತಾಡ್ಕೊಳ್ತಾನೇ ಇರ್ತಾನೆ. ಒಂದು ಬಾಂಧವ್ಯವನ್ನು, ಒಂದು ಭಾವನೆಗಳನ್ನು ಹಂಚ್ಕೊಳ್ಳೋಕ್ಕೆ ಒಬ್ಬ ವ್ಯಕ್ತಿ ಯಾರಿಗಾಗಲಿ ಬೇಕೇ ಬೇಕು. ಕೆಲವರು ಏನು ಮಾಡ್ತಾರೆ, ಭಗವಂತನನ್ನು ಆರಾಧನೆ ಮಾಡಿಕೊಂಡು ತನ್ನ ಎಲ್ಲ ಕಷ್ಟಗಳನ್ನು ಭಗವಂತನಿಗೆ ಹೇಳ್ಕೊಂಡ್ಬಿಡ್ತಾರೆ. ಅದು ದಿ ಬೆಸ್ಟ್. ಮಕ್ಕಳಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಅದನ್ನು ನಾವು ಮುಂದೆ ಹೋಗ್ತಾ ಪರಿಚಯ ಮಾಡಿಕೊಡ್ಬೇಕು. ಇಲ್ಲಿ ಡಾಕ್ಟ್ರು ಹೇಳ್ತಾರೆ, ಡಾಕ್ಟ್ರು ಒಂದಿನ ಒಬ್ಬರು ಸ್ನೇಹಿತರ ಮನೆಗೆ ಹೋಗಿರ್ತಾರಂತೆ. ಕೇರ ಮಾಡ್ತಾ ಇರಬೇಕಾದ್ರೆ, ತಂದೆ ತಾಯಿ ಮಗು ಕೇರ ಮಾಡ್ತಾ ಇರಬೇಕಾದ್ರೆ ಒಂದು ಮಗುವಿಗೆ ಆ ಸರ್ದಿ ಬರುತ್ತೆ. ಆವಾಗ ಅವರಮ್ಮ ಹೇಳ್ತಾಳಂತೆ, ನೋಡಪ್ಪ, ಈ ಕಂಡಿ ಒಳಗಡೆ ಬಿದ್ದರೆ ನೀನು ಗೆದ್ದಂಗೆ, ಈ ಕಂಡಿ ಒಳಗಡೆ ಬಿದ್ದಿಲ್ಲ ಅಂದರೆ ನೀನು ಸೋತಂಗೆ ಅಂತ. ಆವಾಗ ಆ ಮಗು ಹೊಡೆಯುತ್ತಂತೆ, ಕಂಡಿ ಒಳಗಡೆ ಬಿದ್ದುಬಿಡುತ್ತಂತೆ. ತುಂಬ ಖುಷಿ ಪಡ್ತಾರಂತೆ, ಕ್ಲ್ಯಾಪ್ಸ್ ಹಾಕ್ತಾರಂತೆ, ವಾವ್ ಅಂತಾರಂತೆ. ಮತ್ತು ಇನ್ನೊಂದು ಸರ್ದಿ ಬಂದಾಗ ನಿಧಾನವಾಗಿ ಹೊಡಿ ಅಂತ ಎಲ್ಲ ಹೇಳ್ತಾರಂತೆ. ಆ ಮಗು ಹೊಡೆದ್ಬಿಡುತ್ತೆ, ಆಟದಲ್ಲಿ ಸೋತ್ಬಿಡುತ್ತೆ, ಬೇಸರದಿಂದ ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಆಗಲೂ ಕೂಡ ತಾಯಿ, ಇದೆಲ್ಲ ಕಾಮನ್, ಒಂದು ಸರಿ ಸೋತ್ರೆ ಒಂದು ಸರಿ ಗೆಲ್ತೀಯ, ಒಂದು ಸರಿ ಗೆದ್ದರೆ ಒಂದು ಸರಿ ಸೋಲ್ತೀಯ, ಇದು ನಮ್ಮ ಗುರಿ ಕಡೆ ಇರಬೇಕು ಹೊರತು ನಮ್ಮ ಗಮನ ಇದಕ್ಕೆಲ್ಲ ಬೇಜಾರು ಮಾಡ್ಕೊಬಾರ್ದು ಕಂದ, ಅಳಬಾರ್ದು ಅಂತ ಮಗುವಿಗೆ ಆ ತಾಯಿ ಸಮಾಧಾನ ಮಾಡ್ತಾರಂತೆ. ಆವಾಗ ಆ ಮಗುಗೆ ಒಂದು ಆತ್ಮಸ್ಥೈರ್ಯ ಬರುತ್ತಂತೆ. ಪ್ರತಿಯೊಬ್ಬರು ಪೋಷಕರು ಕೂಡ ಇದನ್ನು ಮಾಡಬೇಕು ಅಂತ ಡಾಕ್ಟ್ರು ಹೇಳ್ತಾರೆ. ಮತ್ತು ಡಾಕ್ಟ್ರ್ ಹತ್ರ ಒಬ್ಬರು ಪೇಷಂಟ್ ಬಂದಿರ್ತಾರಂತೆ. ಆ ಒಂದು ಮಗು ಕರ್ಕೊಂಡು ಬಂದಿರ್ತಾರಂತೆ. ಆ ಮಗುವಿನ ಸಮಸ್ಯೆ ಏನು ಅಂತ ಡಾಕ್ಟ್ರು ಕೇಳಿದಾಗ, ನನ್ನ ಮಗ 8ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ, ಮೊದಲಿಗೆ ತುಂಬ ಚೆನ್ನಾಗಿ ಓದ್ತಾ ಇದ್ದ, ಈಗ ಯಾಕೋ ಓದ್ತಾ ಇಲ್ಲ, ತುಂಬ ಹಠಮಾರಿ ಆಗಿದ್ದಾನೆ, ಯಾವಾಗಲೂ ಕೋಪ ಮಾಡ್ಕೊಳ್ತಾನೆ, ಮೂಗಿನ ತುದಿಲೇ ಕೋಪ ಇರುತ್ತೆ, ನಮ್ಮೊಂದಿಗೆ ಮಾತಾಡೋದೇ ಕಡಿಮೆ ಮಾಡಿದ್ದಾನೆ, ಯಾಕೆ ಈಗ ಮಾಡ್ತಾಯಿದ್ದಾನೆ ಅಂತಲೇ ಗೊತ್ತಾಗ್ತಾ ಇಲ್ಲ ಸರ್ ಅಂತ. ಅವರಿಬ್ಬರು ಕೂಡ ಫುಲ್ ವೆಲ್ ಎಜುಕೇಟೆಡ್ ಪೇರೆಂಟ್ಸ್ ಅಂತೆ. ಆವಾಗ ಆ ಹುಡುಗಂಗೆ ಓದೋದು ಬಿಟ್ಟರೆ ಏನೋ ಅವ್ರು ಹೇಳೇ ಕೊಟ್ಟಿಲ್ಲ. ಮಗುವಿಗೆ ಶಿಸ್ತಿನಿಂದ ಬೆಳೆಸಬೇಕು, ಆದರ್ಶವಾಗಿರಬೇಕು. ಬರೀ ಇದೇ ಆ ಮಗು ಮೇಲೆ ಒತ್ತಡ ಏರಿ ಆ ಮಗುವಿಗೆ ತಾನು ಎಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಆಮೇಲೆ ಆ ಪೇರೆಂಟ್ಸ್ ಇನ್ನೊಂದು ಮಿಸ್ಟೇಕ್ ಏನು ಗೊತ್ತಾ, ಈ ಮಗುವನ್ನು ಇನ್ನೊಂದು ಮಗುವಿಗೆ ಕಂಪೇರ್ ಮಾಡ್ತಾಯಿದ್ರಂತೆ. ಪೋಷಕರೇ, ಯಾವತ್ತೂ ಮಕ್ಕಳನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡಬಾರ್ದು. ನಾವು ದಿನನಿತ್ಯದಲ್ಲಿ ನಾವು ಹೇಗಿರ್ತೀವಿ ಅದನ್ನು ನೋಡಿ ಮಕ್ಕಳು ಕಲ್ತ್ಕೊಳ್ತಾರೆ. ಇನ್ನೊಬ್ಬರು ಪೋಷಕರು ಬರ್ತಾರಂತೆ, 10 ವರ್ಷ ವಯಸ್ಸಿನ ಮಗಳಂತೆ. ಇವಳು ತುಂಬ ಸುಳ್ಳು ಹೇಳ್ತಾಳೆ ಡಾಕ್ಟ್ರೆ, ತುಂಬ ಚರ್ಚೆ ಮಾಡ್ತಾಳೆ, ತುಂಬ ಕೋಪ ಮಾಡ್ಕೊತಾಳೆ, ಮತ್ತು ಆಡೋ ಮಾತುಗಳೆಲ್ಲ ಬರೀ ಕೆಟ್ಟ ಶಬ್ದಗಳನ್ನೇ ಮಾತಾಡ್ತಾಳೆ, ಮಾತಿಗೂ ನಿಮ್ಮನ್ನು ನೋಡ್ರೆ ನನಗೆ ಇಷ್ಟ ಇಲ್ಲ, ನಾನು ಮನೆ ಬಿಟ್ಟು ಹೋಗ್ತೀನಿ, ನಿಮ್ಮಿಂದ ದೂರ ಹೋಗ್ಬೇಕಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಸರಿ ಮಾಡ್ಕೊ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಅಂತ ತಾಯಿ ಹೇಳ್ತಾ ಇರ್ತಾಳಂತೆ. ತಂದೆ ಶುರು ಮಾಡ್ತಾನಂತೆ, ಎಲ್ಲದಕ್ಕೂ ಇವಳೇ ಕಾರಣ ಡಾಕ್ಟ್ರೇ, ಇವಳಿಂದನೇ ಹಾಳಾಗಿರೋದು ಮಗಳು, ನನ್ನ ಹೆಂಡ್ತಿಯಿಂದನೇ ಹಾಳಾಗಿರೋದು ಅಂತ. ಇದು ಬರ್ತಾ ವಿಪರೀತಕ್ಕೆ ಹೋಗ್ತಂತೆ. ಈ ಒಂದು ಡಾಕ್ಟ್ರು ಇದನ್ನೆಲ್ಲ ಅಬ್ಸರ್ವ್ ಮಾಡಿ, ಗಂಡ ಹೆಂಡ್ತಿ ಜಗಳದಿಂದ ಕೂಸು ಬಡವಾಯಿತು ಅನ್ನೋ ಥರ ಆ ಇಬ್ಬರು
ಪೋಷಕರಿಂದ, ತಂದೆ ತಾಯಿಯಿಂದ ಮಗು ಏನಾಗ್ಬಿಟ್ಟಿದೆ, ಪದೇ ಪದೇ ಡೈಲಿ ಇದನ್ನೇ ನೋಡಿ ನೋಡಿ ಆ ಮಗುವಿನ ಮೇಲೆ ತುಂಬ ಕೆಟ್ಟದಾಗಿ ವರ್ತನೆ ಬಿದ್ದುಬಿಟ್ಟಿದೆ. ಆಮೇಲೆ ಕೆಲವು ಮಕ್ಕಳು ಪೋಷಕರು ಏನು ಮಾಡ್ತಾರೆ, ಸುಳ್ಳು ಹೇಳಿಸ್ತಾರೆ. ಯಾವುದೋ ಕಾಲ್ ಬಂದಿದೆ, ನಾನು ಇಲ್ಲ ಅಂತ ಹೇಳು. ಅವ್ರ ಹಬ್ಬಕ್ಕೆ ಕರೀತಾರೆ, ನಮ್ಮಮ್ಮ ಬರಲ್ಲ, ಹುಷಾರಾಗಿಲ್ಲ ಅಂತ ಹೇಳು ಅಂತ. ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ಲಂತೆ ಅವಳು. ಅದನ್ನು ಅಬ್ಸರ್ವ್ ಮಾಡಿದಾಗ ಅವಳು ಕೂಡ ಸುಳ್ಳು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ನೀನು ಮಾತ್ರ ಸುಳ್ಳು ಹೇಳ್ಬೋದಾ, ನಾನು ಮಾತ್ರ ಸುಳ್ಳು ಹೇಳ್ಬಾರ್ದಾ, ಈ ಥರ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಹಿಂಗೆ ಮಕ್ಕಳು ಕೂಡ ಅದನ್ನೇ ತಪ್ಪು ಬುದ್ಧಿನೇ ಕಲ್ತಿದ್ದಾರೆ. ಈ ಥರ ನಾವು ಯಾವ ರೀತಿ ನೆಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅತಿಯಾಗಿ ಮಕ್ಕಳನ್ನ ಮುದ್ದಿನಿಂದ ಬೆಳೆಸೋದು ತಪ್ಪು, ಅತಿಯಾಗಿ ಫ್ರೀ ಬಿಡೋದು ತಪ್ಪು. ವಯಸ್ಸಿಗೆ ತಕ್ಕಂತೆ ಎಲ್ಲಿ ತಪ್ಪುಗಳನ್ನು ಹೇಳಬೇಕು, ಎಲ್ಲಿ ತಿದ್ದಬೇಕು, ಎಲ್ಲಿ ಬುದ್ಧಿ ಹೇಳಬೇಕು ಅನ್ನೋದನ್ನು ನಾವು ಹೇಳ್ಕೊಡ್ಬೇಕು. ತುಂಬ ಪ್ರೀತಿ ಮಾಡಿಬಿಟ್ರೆ, ಅವ್ರಿಗೆ ಕಷ್ಟನೇ ಗೊತ್ತಾಗಬಾರ್ದು ಅಂತ ಬೆಳೆಸ್ಬಿಟ್ರೆ ತುಂಬ ಅಹಂಕಾರದಲ್ಲಿ ಬೆಳೆಯುವಂಥ ಚಾನ್ಸಸ್ ತುಂಬ ಇದೆ. ಮಕ್ಕಳಿಗೆ ಯಾವಾಗಲೂ ಪ್ರೀತಿಯಿಂದ ಎಲ್ಲದನ್ನು ಶಿಕ್ಷೆ ಅತಿಯಾಗಿ ಕೊಡದೆ, ಕಡಿಮೆನೂ ಕೊಡದೆ, ಚಿಕ್ಕ ಪುಟ್ಟ ತಪ್ಪುಗಳಿಗೂ ಶಿಕ್ಷೆ ಕೊಡ್ದಲೇ ನಾವು ಸರಿಯಾಗಿ ಮಕ್ಕಳನ್ನು ಬೆಳೆಸಬೇಕು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ದಂಪತಿಗಳು ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಡಿದ್ರೂ ಕೂಡ ಮಕ್ಕಳ ಎದುರುಗಡೆ ದಯವಿಟ್ಟು ಜಗಳ ಮಾಡಬಾರ್ದು. ಮಕ್ಕಳ ಎದುರುಗಡೆ ಯಾವತ್ತೂ ಒಳ್ಳೆಯದನ್ನೇ ಹೇಳಬೇಕು. ಒಳ್ಳೆ ಮಕ್ಕಳನ್ನು ಪಡ್ಕೊಬೇಕು, ಒಳ್ಳೆ ಮಕ್ಕಳನ್ನು ಬೆಳೆಸಬೇಕು ಅಂದರೆ ನಾವು ಕೂಡ ಒಳ್ಳೆ ರೀತಿಯಿಂದ ಕೌಟುಂಬಿಕ ವಾತಾವರಣದಲ್ಲಿ ಇದ್ದರೆ ಗೊತ್ತಾಗುತ್ತೆ ಮಕ್ಕಳಿಗೂ ಕೂಡ ಹೆಂಗೆ ಬೆಳೆಸಬೇಕು ಅಂತ. ಹಾಗೆಯೇ ಮಕ್ಕಳು ಓದಿನ ವಿಷಯದಲ್ಲಿ ಹಿಂದುಳಿದ್ರೂ ಕೂಡ ಅದನ್ನು ಮುಂದೆ ತರುವಂಥ ಪ್ರಯತ್ನ ನಾವೇ ಮಾಡಬೇಕು. ಹೇಗೆ ಏನು ಅಂತ ನೆಕ್ಸ್ಟ್ ಒಂದು ಟಾಪಿಕಲ್ಲಿ ಬರ್ತಾ ಹೋಗುತ್ತೆ, ಅವಾಗ ಹೇಳ್ತೀನಿ. ಮಕ್ಕಳನ್ನು ಆದಷ್ಟು ಒಂದು ಒಳ್ಳೆ ಪುಣ್ಯಕ್ಷೇತ್ರಗಳಿಗೆ, ಹೊಲಗಳಿಗೆ, ಗದ್ದೆಗಳಿಗೆ ಕರ್ಕೊಂಡೋಗಿ ಮತ್ತು ತಂದೆ ತಾಯಿಗಳು, ಅಜ್ಜಿ ತಾತಂದ್ರ ಜೊತೆ ಜಾಸ್ತಿ ಬೆಳೆಸಿ ಅಂತ ಇದು ನನ್ನ ಅಭಿಪ್ರಾಯವನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಆದಷ್ಟು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಈ ಒಂದು ಟಾಪಿಕನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಕೂಡ.